ಪ್ರೈಸ್ ದ ಲಾರ್ಡ್. ಕೆಲವ್ರಿಗೆ ಬೇರೆಯವರ ನೋವು ಗೊತ್ತಾಗಲ್ಲ, ಕೇಳುವಾಗ ಮಾತಾಡ್ತೀರಿ, ಅವ್ರನ್ನೇ ನಾವು ಟಾರ್ಗೆಟ್ ಆಗಿ ಇಟ್ಕೊಂಡು ನೋವು ಪಡಿಸ್ತೀರಿ. ಆದರೆ ದೇವ್ರು ಇದೆಲ್ಲ ನೋಡ್ತಾ ಇರ್ತಾರೆ. ಯಾಕಂದರೆ ಆತನ ದೃಷ್ಟಿ ಬಂದು ಪ್ರತಿಯೊಂದು ಮನುಷ್ಯನ ಮೇಲೂ ಇರುತ್ತಂತೆ. ಅದಕ್ಕೆ ನಮ್ಮಿಂದ ಆದರೂ ಒಳ್ಳೇದು ನಾವು ಮಾಡಬೇಕು, ಆದರೆ ಯಾರನ್ನೂ ನಾವು ನೋಯ್ಸೋಕ್ಕಾಗಿ ಹೋಗ್ಬಾರ್ದು. ಯಾಕಂದರೆ ಅದೇ ಮಾರ್ಗದಲ್ಲಿ ನಾವು ನಡಿಬೇಕಾಗುತ್ತೆ ಅಲ್ವಾ. ಅದಕ್ಕೆ ಆ ಮಾರ್ಗದಲ್ಲಿ ನಾವು ನಡಿಬಾರ್ದಂದರೆ ನಾವು ಇವಾಗಲಿಂದನೇ ಎಚ್ಚರಿಕೆಯಿಂದ ಭಯ ಭಕ್ತಿಯಿಂದ ದೇವರಲ್ಲಿರೋಣ. ಆ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿ, ಎಷ್ಟು ಜನ ನರಳ್ತಾ ಇದ್ದಾರೆ ಗೊತ್ತಾ. ಪಾಪ ಅವ್ರನ್ನೆಲ್ಲ ನೋಡಿದ್ರೆ ಈ ಲೋಕ ಇಷ್ಟೇನಾ ಅನಿಸದೆ. ಇರೋಂಥ ಒಂದು ಸ್ವಲ್ಪ ದಿನ 70 ಇಲ್ಲ 80 ಅಂತ ದೇವ್ರ ವಾರ್ತೆಯಲ್ಲಿ ಇರ್ತದೆ. ಅದರಲ್ಲಿ ಬೇರೆ ನಾವು ಕಷ್ಟ ದುಃಖನೇ ಹೇಳ್ತಾರೆ ಪಡ್ತಾಯಿದ್ದೀವಿ. ಆದ್ದರಿಂದ ಆ ವೇದನೆಯಲ್ಲಿ ನಾವು ಇರಬೇಕಾದ್ರೂ ನಾವು ಶುದ್ಧವಾಗಿ ಇರೋಣ, ನಮ್ಮನ್ನೇ ನಾವು ಕಾಯೋಣ, ಪರಿಶುದ್ಧವಾಗಿರೋಣ, ದೇವ್ರ ವಾರ್ತೆಗಳನ್ನು ಧ್ಯಾನ ಮಾಡೋಣ. ಏನು ಪ್ರಯೋಜನ ನಾವು ಬೇರೆಯವ್ರನ್ನ ಮಾತಾಡಿದ್ರೆ ನಾವು ದೇವರಿಂದ ದೂರ ಆಗ್ತೀರಂತ ಆ ಜ್ಞಾನ ಮಕ್ಕಳು